ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಜುಲೈ 3ದು. ಫಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತದ ಹಸಿರು ಹೈಡ್ರೋಜನ್ ಉಪಕ್ರಮಗಳನ್ನು ಬೆಂಬಲಿಸಲು ಯಾವ ಸಂಸ್ಥೆಯು $1.5 ಬಿಲಿಯನ್ ಸಾಲವನ್ನು ಅನುಮೋದಿಸಿದೆ? ಆಪ್ಷನ್ ಎ ವಿಶ್ವ ಬ್ಯಾಂಕ್, ಆಪ್ಷನ್ ಬಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಆಪ್ಷನ್ ಸಿ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಇಂಟರ್ನ್ಯಾಷನಲ್ ಬ್ಯಾಂಕ್, ಆಪ್ಷನ್ ಡಿ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವ ಬ್ಯಾಂಕ್. ಭಾರತದ ಕಡಿಮೆ ಇಂಗಾದ ಶಕ್ತಿ ಅಭಿವೃದ್ಧಿಯನ್ನು ಬೆಂಬಲಿಸಲು ವಿಶ್ವ ಬ್ಯಾಂಕ್ $1.5 ಶತಕೋಟಿ ಅನುಮೋದಿಸಿದೆ. ನಿಧಿಯು ಹಸಿರು ಹೈಡ್ರೋಜನ್, ವಿದ್ಯುತ್ ಯೋಜನೆಗಳು ಮತ್ತು ನವೀಕರಿಸಬಹುದಾದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಭಾರತದ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಶಕ್ತಿಯ ಗುರಿಗಳೊಂದಿಗೆ ಹೊಂದಿಕೆಯಾಗುತ್ತದೆ. 2030ರ ವೇಳೆಗೆ 500 ಗೀಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಮತ್ತು 2070ರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸುವುದು. ಕ್ವಶನ್ ನಂಬರ್ 2, ಇತ್ತೀಚೆಗೆ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸಂಶೋಧನಾ ಸಂಸ್ಥೆ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮಕ್ಕಾಗಿ ಯಾವ ದೇಶವನ್ನು ಪಾಲುದಾರ ರಾಷ್ಟ್ರವೆಂದು ಘೋಷಿಸಿತು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಪಾಕಿಸ್ತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. US ಆಧಾರಿತ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ಬ್ಲೂ ಒರಿಜಿನ್ ತಮ್ಮ ಮಾನವ ಅಂತರಿಕ್ಷಯಾನದ ಕಾರ್ಯಕ್ರಮಕ್ಕಾಗಿ ಭಾರತದೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿವೆ. ಸೀಮಿತ ಸ್ಥಳಾವಕಾಶ ಇರುವ ದೇಶಗಳ ನಾಗರಿಕರಿಗೆ ಭವಿಷ್ಯದ ಹೊಸ ಶೆಪರ್ಡ್ ಮಿಷನ್ನಲ್ಲಿ ಅವರು 6 ಸ್ಥಾನಗಳನ್ನು ನೀಡುತ್ತಾರೆ. ನ್ಯೂ ಶೆಪರ್ಡ್ ಮರುಬಳಕೆ ಮಾಡಬಹುದಾದ ಸಬ್ ಆರ್ಬಿಟಲ್ ರಾಕೆಟ್ 100 ಕಿಲೋಮೀಟರ್ ಅಂತರದಲ್ಲಿ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟಿರುವ ಬಾಹ್ಯಾಕಾಶ ಗಡಿಯಾದ ಕಾರ್ಮಾನ್ ರೇಖೆಯನ್ನು ದಾಟಿ 11 ನಿಮಿಷಗಳ ಪ್ರಯಾಣದಲ್ಲಿ ಆಯ್ದ ಗಗನಯಾತ್ರಿಗಳನ್ನು ಕರೆದೊಯ್ಯುತ್ತದೆ. ಕ್ವಶನ್ ನಂಬರ್ 3, ಭಾರತೀಯ ಸೇನೆಯು ಇತ್ತೀಚೆಗೆ ಯಾವ ದೇಶದ ಸೇನೆಯೊಂದಿಗೆ ಮೈತ್ರಿ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಿತು? ಆಪ್ಷನ್ ಎ ಇಂಡೋನೇಷ್ಯಾ, ಆಪ್ಷನ್ ಬಿ ಈಜಿಪ್ಟ್, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ವಿಯೆಟ್ನಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್. ಭಾರತೀಯ ಸೇನೆಯು ರಾಯಲ್ ಥಾಯ್ ಸೇನೆಯೊಂದಿಗೆ ಥೈಲ್ಯಾಂಡ್ನ ಪೋರ್ಟ್ ವಚೀರ್ ಪ್ರಕಾಂಡ್ನಲ್ಲಿ ಜುಲೈ 1ರಿಂದ 15, 2024ರವರೆಗೆ ಮೈತ್ರಿ ವ್ಯಾಯಾಮವನ್ನು ಪ್ರಾರಂಭಿಸಿತು. 2006ರಲ್ಲಿ ಪ್ರಾರಂಭವಾದ ಈ ದ್ವಿಪಕ್ಷೀಯ ವ್ಯಾಯಾಮವು ರಕ್ಷಣಾ ಸಹಕಾರವನ್ನು ಹೆಚ್ಚಿಸುತ್ತದೆ. ಲಡಾಖ್ನ ಸ್ಕೌಟ್ಸ್ ಸೇರಿದಂತೆ 2 ಸೇನೆಯ 76 ಸಿಬ್ಬಂದಿಗಳು ಭಾಗವಹಿಸುತ್ತಾರೆ. ಈ ವ್ಯಾಯಾಮವು ನಗರ ಮತ್ತು ಕಾಡಿನ ಪರಿಸರದಲ್ಲಿ ಪ್ರತಿ ಬಂಡಾಯ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳು, ಜಂಟಿ ಯೋಜನೆ, ಯುದ್ಧ ತಂತ್ರದ ಡ್ರಿಲ್ಗಳು ಮತ್ತು ದೈಹಿಕ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಕ್ವಶನ್ ನಂಬರ್ 4, ಇತ್ತೀಚೆಗೆ ಅಫ್ಘಾನಿಸ್ತಾನದ 3ನೇ ವಿಶ್ವಸಂಸ್ಥೆಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಎ ಕತಾರ್ನ ದೋಹಾ, ಆಪ್ಷನ್ ಬಿ ಕಜಕಿಸ್ತಾನದ ಆಸ್ತಾನಾ, ಆಪ್ಷನ್ ಸಿ ಭಾರತದ ನವದೆಹಲಿ, ಆಪ್ಷನ್ ಡಿ ಕಿರ್ಗಿಸ್ತಾನದ ಬಿಷ್ಕೇಕ್. ಸರಿಯಾದ ಉತ್ತರ ಆಪ್ಷನ್ ಎ ಕತಾರ್ನ ದೋಹಾ. ಮೊದಲ ಬಾರಿಗೆ 30 ಜೂನ್ ಮತ್ತು 1 ಜುಲೈ 2024ರಂದು ದೋಹಾದಲ್ಲಿ ನಡೆದ ಅಫ್ಘಾನಿಸ್ತಾನದ ವಿಶ್ವಸಂಸ್ಥೆಯ ಸಮ್ಮೇಳನದಲ್ಲಿ ತಾಲಿಬಾನ್ ಭಾಗವಹಿಸಿದೆ. ಯುರೋಪಿಯನ್ ಯೂನಿಯನ್ ಮತ್ತು SCO ಸೇರಿದಂತೆ 25 ದೇಶಗಳು ಮತ್ತು ಸಂಸ್ಥೆಗಳ ಹಾಜರಾತಿ ಹೊರತಾಗಿಯೂ ಯಾವುದೇ ಗಣನೀಯ ಪ್ರಗತಿಯನ್ನು ಸಾಧಿಸಲಾಗಿಲ್ಲ. ಜಬೀಹುಲ್ಲಾ ಮುಜಾಹಿದ್ ಪ್ರತಿನಿಧಿಸುವ ತಾಲಿಬಾನ್, ಅಫ್ಘಾನ್ ನಾಗರಿಕ ಸಮಾಜದ ಪ್ರತಿನಿಧಿಗಳನ್ನು ಹೊರತುಪಡಿಸಿ ಅವರ ಬೇಡಿಕೆಗಳನ್ನು ಪೂರೈಸಿದ ನಂತರ ಸೇರಿಕೊಂಡರು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಭಾರತವನ್ನು JP ಸಿಂಗ್ ಪ್ರತಿನಿಧಿಸಿದ್ದರು. ಕ್ವಶನ್ ನಂಬರ್ 5, ಮಾರ್ಸ್ ಒಡೆಸ್ಸಿ ಆರ್ಬಿಟರ್ ಅನ್ನು ಬಳಸಿಕೊಂಡು ನಮ್ಮ ಸೌರವ್ಯೂಹದ ಒಲಿಂಪಸ್ ಮಾನ್ಸ್ ಹೆಸರಿನ ಅತಿದೊಡ್ಡ ಜ್ವಾಲಾಮುಖಿಯ ಮಹಾಕಾವ್ಯವನ್ನು ಯಾವ ಸಂಸ್ಥೆಯು ಇತ್ತೀಚೆಗೆ ಸೆರೆಹಿಡಿದಿದೆ? ಆಪ್ಷನ್ ಎ ರೋಕೋಸ್ಮಾಸ್, ಆಪ್ಷನ್ ಬಿ ಜಾಕ್ಸಾ, ಆಪ್ಷನ್ ಸಿ ನಾಸಾ, ಆಪ್ಷನ್ ಡಿ CNSA. ಸರಿಯಾದ ಉತ್ತರ ಆಪ್ಷನ್ ಸಿ ನಾಸಾ. ನಾಸಾದ ಮಾರ್ಸ್ ಒಡೆಸ್ಸಿ ಆರ್ಬಿಟರ್ ಸೌರವ್ಯೂಹದ ಅತಿದೊಡ್ಡ ಜ್ವಾಲಾಮುಖಿಯಾದ ಒಲಿಂಪಸ್ ಮಾನ್ಸ್ನ ಮಹಾಕಾವ್ಯದ ನೋಟವನ್ನು ಸೆರೆಹಿಡಿಯಲಾಯಿತು. 2001ರಲ್ಲಿ ಪ್ರಾರಂಭವಾದ ಒಡೆಸ್ಸಿಯ ಮಿಷನ್ ಮಂಗಳದ ಮೇಲ್ಮೈಯನ್ನು ಮ್ಯಾಪಿಂಗ್ ಮಾಡುವುದು ಮತ್ತು ಸಂವಹನ ಪ್ರಸಾರವಾಗಿ ಕಾರ್ಯನಿರ್ವಹಿಸುವುದನ್ನು ಒಳಗೊಂಡಿದೆ. ಒಲಿಂಪಸ್ ಮಾನ್ಸ್ ಸೀಲ್ ಜ್ವಾಲಾಮುಖಿ 24 ಕಿಲೋಮೀಟರ್ ಎತ್ತರ ಮತ್ತು 550 ಕಿಲೋಮೀಟರ್ ಅಗಲವಿದೆ. ಭೂಮಿಯ ಮೌಂಟ್ ಲೋವಾವನ್ನು ಕುಬ್ಜಗೊಳಿಸುತ್ತದೆ. ಒಡೆಸ್ಸಿ ಮತ್ತೊಂದು ಗ್ರಹದ ಸುತ್ತ ಸುದೀರ್ಘ ಸಕ್ರಿಯ ಕಾರ್ಯಾಚರಣೆ ದಾಖಲೆಯನ್ನು ಹೊಂದಿದೆ. ಇದು 2025ರವರೆಗೆ ಇರುತ್ತದೆ.